ದಿಕ್ಕಿಲ್ದೆ ದಿನ ಕಳೆಯೋದನ್ನ ತಾಯಿಯಾಗಿ ಹೆಂಗ್ ನೋಡ್ಕೊಂಡು ಸುಮ್ಮನಿರ್ಲಿ ಪುಟ್ಟಕ್ಕ. ನಿಮ್ಮ ಸಂಕಟ ನಂಗೆ ಅರ್ಥ ಆಯ್ತದೆ ಅಮ್ಮವ್ರೆ. ಆದರೆ ನಾನು ಮಾಡು ಮಗಳನ್ನ ಕಳ್ಕೊಂಡು ದುಃಖದಾಗಿರೋ ತಾಯಿ ತವನೇ ನನ್ನ ಮಗನ ಲಗ್ನದ ವಿಷಯ ಆಗಲೆಲ್ಲ ಮಾತಾಡ್ತೀನಿ. ನನ್ನ ಮಾತಿಂದ ನಿಂಗೆ ಬೇಸರ ಆಗಿದ್ರೆ ದಯವಿಟ್ಟು ನನಗೆ ಸಮಸ್ಬಿಡು ಪುಟ್ಟಕ್ಕ. ಅಯ್ಯಯ್ಯೋ ಇದೇವೋ ನಮ್ಮವ್ರೆ ಇಂಥ ಮಾತಾಡ್ತೀರಿ. ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಆಸೆ ನಿಮ್ಮದು ಮಾತ್ರ ಅಲ್ಲ, ನಂದೂ. ನೀನು ಒಬ್ಬಳೇ ನೋಡು ನನ್ನ ಮನಸ್ಸಿನ ಭಾವನೆನ ಸಂದಕ್ಕೆ ಅರ್ಥ ಮಾಡ್ಕೊಂಡಿರೋದು. ಈ ವಿಷಯ ಮಾತಾಡಿದ್ರೆ ನಮ್ಮ ಯಜಮಾನ್ರು ಕಂಟಿ ಬಲವಂತ ಮಾಡಬೇಡ ಹೊಸ ಸಮಯ ಕೊಡು ಅಂತಾರೆ. ಆದರೆ ನಾವು ಸಮಯ ಕೊಟ್ಟರೆ ಅವನು ಬದಲಾಯ್ತಾನೆ ಅಂತ ನಂಗೆ ಅನ್ಸಕ್ಕಿಲ್ಲ ಪುಟ್ಟಕ್ಕ. ನಿಮ್ಮ ನಿರ್ಧಾರ ಏನೋ ಸರಿಯಾಗಿ ಅದೇ ಅಮ್ಮವ್ರೆ. ಆದರೂ ಒಂದು ಕಿತ ಅಳಿಯಂದ್ರ ತಾವು ಮಾತಾಡಿದ್ದು ಆಯಿತು, ಕೈ ಹಿಡ್ದು ಬೇಡ್ಕೊಂಡಿದ್ದು ಆಯಿತು. ಆದ್ರೆ ಅವನು ಯಾವುದಕ್ಕೂ ಬಗ್ತಾ ಇಲ್ಲ ಪುಟ್ಟಕ್ಕ. ಹಿಂಗಾದ್ರೆ ಹೆಂಗೆ? ನನಗೂ ಅದೇ ಚಿಂತೆ ಆಗಿರೋದು. ಅವನ ಗೆಳೆಯರನ್ನ ಕರೆಸಿ ಅವ್ರ ಮುಖಾಂತರ ಆದರೂ ಏಳ್ಸುಮ ಅನ್ಕಂಡೆ. ಆದ್ರೆ ಅವನು ಯಾರಿಗೂ ಕಿಮ್ಮತ್ತೆ ಕೊಡಲಿಲ್ಲ ಪುಟ್ಟಕ್ಕ. ನಾನು ಊಟ ನೀರು ಬಿಡ್ತೀನಿ ಅಂದರು ಯೋನು ಪ್ರತಿಕ್ರಿಯೆ ತೋರ್ದಂಗೆ ಹಂಗೆ ಹೋಗ್ಬಿಟ್ಟ. ಅಮ್ಮರೇ, ನೀವು ಅನ್ನ ನೀರು ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದರೆ ನಿಮ್ಮ ದೇಹ ಗಟ್ಟಿಯಾಗಿರ್ಬೇಕಲ್ವೇ? ನನ್ನ ಕಂಟಿ ಒಂದು ಲಗ್ನಕ್ಕೆ ಒಪ್ಪಿಟ್ರೆ ಸಾಕು ಪುಟ್ಟಕ್ಕ. ಆಮ್ಯಾಗ ನಾನು ಯಾವ ಚಿಂತೆನೂ ಮಾಡೋಕ್ಕಿಲ್ಲ. ಈಗ ನೀವೇನು ಯೋಚನೆ ಮಾಡಬೇಡಿ. ಅಳಿಯಂದ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಐತೆ. ಅವ್ರ ತಾವು ನಾನು ಮಾತಾಡ್ತೀನಿ, ನೀವು ನಿಶ್ಚಿಂತಾಗಿರಿ. ಹಾಂ, ಮನ್ಸಾಗೆ ಮಗಳನ್ನ ಕಳ್ಕೊಂಡಿರೋ ದುಃಖ ಇದ್ರು ಅಳಿಯಂಗೆ ಹೊಸ ಬದುಕನ್ನು ಕಟ್ಕೊಳ್ಳೋಕ್ಕೆ ನನಗೆ ಜೊತೆಗೂಡ್ತೀನಿ ಅಂತಿದೆಯಲ್ಲ, ತೀಟವಾಗ್ಲು ಪುಟ್ಟಕ್ಕ. ನಿನ್ನಂತ ಗೆಳತಿ ಸಿಕ್ಕಿರೋದು ನಂದು ಅದ್ಯೋಟು ಜನ್ಮದ ಪುಣ್ಯನು. ಸಿರಿ ನನಗೆ ಅಳಿಯ ಮಾತ್ರ ಅಲ್ಲ ಅಮ್ಮವ್ರೆ, ನಂಗೆ ಮಗನೂ. ಮಗನ ಬದುಕು ಸಂದಾಕಿರ್ಲಿ ಅಂತ ಈ ತಾಯಿ ಆಸೆ ಪಡೋಕ್ಕಿಲ್ವೇ? ನೀನು ಈ ಒಳ್ಳೆ ಮನಸ್ಸಿಗೆ ಮಾಡು. ನಾನು ಇಂಥವ ನನ್ನ ಕಷ್ಟನ ಹೇಳ್ಕೊಂಡಿದ್ದು. ಈಗ ನನ್ನ ತಾವು ಹೇಳಿದಿರಲ್ಲ, ಇನ್ಮ್ಯಾಕ ಆ ಚಿಂತೆ ಬಿಟ್ಬಿಡಿ. ನಾನು ಹೆಂಗಾರ ಮಾಡಿ ಸಿರಿ ತಾವು ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ, ಆಯ್ತೇ? ಆಯ್ತು ಪುಟ್ಟಕ್ಕ, ಈ ಜವಾಬ್ದಾರಿನ ನಿನ್ನ ಹೆಗ್ಲಿಗೆ ಏರಿಸ್ಬಿಟ್ಟಿದ್ದೀನಿ. ಅದು ಹಾಗೆ ಆಯ್ತದೆ ಅನ್ನೋದು ನನಗೆ ಗೊತ್ತು. ಇನ್ಮ್ಯಾಕೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ ಬಿಡು. ಸರಿ ಅಮ್ಮ. ಅವೇ ಇದ್ಯಾಕವೇ ಈಗ ತಾನೆ ತಿನ್ವಲ್ಲ? ಅಲ್ಲಿ ತರ್ತರದ್ದು ಬಣ್ಣ ಬಣ್ಣದ ಅಡಿಗೆ ತಿನ್ನಕ್ಕಾಗ್ಲಿಲ್ಲ ಅಂತ ನನಗೆ ಸಂದೇಹ ಗೊತ್ತೈತೆ. ಸುಮ್ಕೆ ತಿನ್ನು. ಏಳ ಪುಳಿಯೋಗರೆ ಸಂದಾಗೈತಾ? ಯಾಕವೇ ಈ ಊಟ ಸಂದಾಗಿದ್ಯಾ ಅಥವಾ ಆ ಹೋಟ್ಲು ಊಟ ಸಂದಾಗಿತ್ತಾ? ಅವೇ ದಿಟ ಹೇಳ್ಬೇಕು ಅಂತಂದ್ರೆ ಈ ಊಟ ಬಹು ಸಂದಾಗದೆ, ಮತ್ತೆ ಹಾಗೆ ರುಚಿಯಾಗೂ ಅದೇ. ಇದೇ ಕಣ್ಲ ಸಣ್ಣ ಹೋಟ್ಲಿಗೂ ದೊಡ್ಡ ಹೋಟ್ಲಿಗೂ ಇರೋ ವ್ಯತ್ಯಾಸ. ಅಲ್ಲಿ ಬಟ್ಟೆ ಮುಖ್ಯ, ಹೊಟ್ಟೆ ಅಲ್ಲ. ಇಲ್ಲಿ ಅನ್ನ ಜೊತೆಗೆ ಜನರು ಮುಖ್ಯ ಆಯ್ತಾರೆ. ಅನ್ನ ಬಡ್ಸಿದ್ರೆ ಹೊಟ್ಟೆ ತುಂಬಬೇಕು, ಆಗ್ಲೇ ಅನ್ನಪೂರ್ಣೇಶ್ವರಿ ತೃಪ್ತಿ ಆಗೋದು. ಅನ್ನನ ಯಾವತ್ತೂ ವ್ಯಾಪಾರ ದೃಷ್ಟಿನಾಗೆ ನೋಡ್ಬಾರ್ದು. ನಮ್ಮ ಅವ್ವ ಏನನ್ನ ಹಿಂಗ್ ಮಾಡ್ಬಿಟ್ಟಿದ್ರೆ ಇಟೊತ್ತಿಗೆ 3 ಮನೆ ತಕೊಂಡಿರೋಳು. ಹೂನವೇ, ನೀನ್ ಹೇಳ್ತಿರೋದು ಸರಿನಯ್ಯ. ಸುಣ್ಣ ಬಣ್ಣ ನೋಡ್ಕೊಂಡು ಒಳಿಕೋದ್ರೆ ಆಗೋದ್ ಮೋಸನೆಯ. ಪ್ರೀತಿ ತುಂಬಿರೋ ಜನ ವ್ಯಾಪಾರ ಕೇಳಿದ್ರೆ ಆ ಲಕ್ಷ್ಮೀ ತಾಯಿ ಹೆಂಗ್ ಒಲಿತಲೆ ಅನ್ನೋದನ್ನ ಆ 5 ಸ್ಟಾರ್ ಹೋಟ್ಲು ಅವನಲ್ಲ ಅವನಿಗೆ ನಾನು ತೋರಿಸ್ತೇನೆ. ನಾವು ಲೋಕಲ್ ಜನನೇ ಇರ್ಬೋದು, ರೋಡ್ ಸೈಡ್ನಾಗೆ ಮೆಸ್ ನೋಡ್ಸೋರೆ ಆಗಿರ್ಬೋದು, ಗಟ್ಟಿ ಮನ್ಸ್ ಮಾಡಿ ದೃಢವಾಗಿ ನಿಂತ್ಕೊಂಡ್ರೆ ಅವ್ರ ಅಪ್ಪನಂತ ಹೋಟ್ಲು ಮಾಡ್ತೀನಿ. ಕಾಳಿ, ನಾನೊಂದ್ ದೊಡ್ಡ ಹೋಟ್ಲು ಮಾಡಿ ಅವ್ನ್ ಕೊಬ್ಬು ಇಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಹನಾನೇ ಅಲ್ಲ. ಸ್ನೇಹಕ್ಕ ಸತ್ಮೇಲೆ ಅವಳ ಹೆಸರಿಗೆ ಮಸಿ ಬಳಿಯಕ್ ನೋಡಿದ್ರು. ಆದ್ರೆ ಇವಾಗ ಸಹನ ಹಾಕಂಗೂ ಅವಮಾನ ಆಗ್ತಿದೆ. ನಾವಿದನ್ನ ಸುಮ್ನೆ ಬಿಡಬಾರ್ದು. ನೀನ್ ಸುಮ್ನೆ ಇರು ಅಂತ ಹೇಳಿದ್ರು ನಾನ್ ಸುಮ್ಕೆ ಇರಕ್ಕಿಲ್ಲ. ಕಾಳಿ,
ನಾವು ಸ್ನೇಹ ಅಕ್ಕಂಗೋಸ್ಕರ ಹೇಗೆ ಹೋರಾಡಿದ್ವೋ ಹಾಗೆ ಸಹನ ಅಕ್ಕನಿಗೋಸ್ಕರನೂ ಹೋರಾಡಬೇಕು. ಹೌದು ಸುಮಾ, ದುಡ್ಡಿರೋ ದರ್ಪನ ಮುರಿಲೇಬೇಕು. ಹೋರಾಡೋದೇನೋ ಸರಿ, ಆದ್ರೆ ಹೇಗೆ ಹೋರಾಡೋದು? ಅವನು ಪ್ರೂಫ್ ಸಮೇತ ನ್ಯೂಸ್ ಮಾಡಿದಾನೆ. ಏ ಅವ್ನು ಹರಡಿರೋ ಸುದ್ದಿ ಎಲ್ಲ ಸುಳ್ಳು ಕಣವಿ. ಎಲ್ರು ಗುಂಪ್ಕೊಂಡ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಯೋನ್ ಹೇಳಿ. ನಿಮಗೆ ಅವಮಾನ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಅನ್ಕೋತಾ ಇದ್ವಿ. ಹೌದು ಕಣವಿ, ಅವ್ನು ನನಗೆ ಸಿಯಾನೆ ಅವಮಾನ ಮಾಡವನೆ. ನನಗೂ ಅವನಿಗೆ ತಿರ್ಗಿಸ್ಕೊಡ್ಬೇಕು ಅಂತ ಐತೆ, ಆದರೆ ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲ. ದಾರಿ ನಾವು ಹುಡುಕ್ತೀವಿ ಬಿಡಕ್ಕ. ಅಕ್ಕ, ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ದು ನಿಜನಾ? ಏ ಸುಮಾ, ನಾನೇ ಸಹನ ಅಡ ಹಾಕ್ಬಿಟ್ಟು ದುಡ್ಡು ತಂದು ಅವ್ನ ಮಕ್ಕ ಮೇಲೆ ಎಸ್ದೀವಿ. ದುಡ್ಡು ಕೊಡೋದು ಹೊಸಿ ತಡ ಆಯ್ತು ಆಟೆ, ಆದರೆ 1 ರೂಪಾಯಿನೂ ಇಟ್ಕೊಳ್ದೆ ಎಲ್ಲ ದುಡ್ಡು ಕೊಟ್ಟು ಬಂದಿದ್ದೀವಿ. ಹ್ಞೂ